ಇವತ್ತು ನನ್ನ ಮುಂದೆ ಜಗತ್ತಿನ ಎರಡು ಅತ್ಯುತ್ತಮ ಕ್ಯಾಮರಾ ಸ್ಮಾರ್ಟ್ಫೋನ್ಗಳಿದೆ. ಒಂದು ವಿವೋ X300 FE ಮತ್ತು ಇನ್ನೊಂದು ವಿವೋ X300 ಅಲ್ಟ್ರಾ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಎರಡು ಫೋನ್ಗಳು ಕೂಡ ಲಾಂಚೇ ಆಗಿಲ್ಲ. ನಾನಿವತ್ತು ಈ ಎರಡು ಫೋನ್ಗಳನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟು ಈ ವಿವೋ X300 FE ಬಗ್ಗೆ ಮಾತನಾಡ್ತೀನಿ. ಫಸ್ಟು ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ, ಆಯಿತಾ? ನಮಗೆ ಈ ಫೋನ್ ಬಾಕ್ಸ್ನ ಜೊತೆಗೆ ಟೆಲಿಫೋಟೋ ಎಕ್ಸ್ಟೆಂಡರ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾನಂತೂ ಇದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ, ಆಯಿತಾ? ಕೆಲವೊಂದು ಫೋಟೋಸ್ನ ತೆಗೆದುಬಿಟ್ಟು ತೋರಿಸ್ತೀನಿ. ಅನ್ಬಿಲಿಯಬಲ್ ಆಗಿದೆ, ಆಯಿತಾ? ಬನ್ನಿ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟು ಈ ಸ್ಮಾರ್ಟ್ಫೋನ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಎರಡು ಬಾಕ್ಸ್ ಇದೆ. ಒಂದರಲ್ಲಿ ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ ಕ್ಲಬ್ ಅವ್ರದ್ದು ಪ್ರೀಮಿಯಮ್ ಕೇರ್ ಈ ಫೋನ್ನ ಜೊತೆಗೆ ಸಿಗುತ್ತೆ. ಇದನ್ನು ಬಿಟ್ಟರೆ ಇದರ ಕೆಳಗಡೆ ನಮಗೆ USB Type-C ಚಾರ್ಜರ್ನ ಕೊಟ್ಟಿದ್ದಾರೆ. USB Type-A ಇಂದ Type-C. ಇನ್ನು ಕೊನೆಯದಾಗಿ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಕೂಡ ನಮಗೆ ಈ ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸಲ್ಲಿ ಇಲ್ಲ. ಇನ್ನು ಡೈರೆಕ್ಟಾಗಿ ನೋಡ್ರಪ್ಪ, ಈ ಸ್ಮಾರ್ಟ್ಫೋನ್ ನೋಡೋದಕ್ಕೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಆಗಿದೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ಆಯಿತಾ? ಇದಕ್ಕೆ ಆಮೇಲೆ ಬರ್ತೀನಿ. ಫಸ್ಟು ಈ ಟೆಲಿಫೋಟೋ ಎಕ್ಸ್ಟೆಂಡರ್ ಕಿಟ್ಟನ್ನು ಅನ್ಬಾಕ್ಸ್ ಮಾಡೋಣ. ಇದು ಎರಡು ಬಾಕ್ಸಲ್ಲಿ ಬರುತ್ತೆ. ಒಂದು ಎಕ್ಸ್ಟೆಂಡರು ಮತ್ತು ಇನ್ನೊಂದು ಈ ಎಕ್ಸ್ಟೆಂಡರ್ನ ಅಟ್ಯಾಚ್ ಮಾಡೋದಕ್ಕೆ ಬ್ಯಾಕ್ ಕವರು. ಸೊ ಫಸ್ಟ್ ಈ ಬ್ಯಾಕ್ ಕವರ್ನೇ ಓಪನ್ ಮಾಡೋಣ. ನೋಡ್ತಾ ಇದ್ದರೆ ಹೆವಿ ಪ್ರೀಮಿಯಮ್ ಆಗಿದೆ, ಯುನೀಕ್ ಆಗಿರುವಂಥ ಡಿಸೈನ್ನ ಜೊತೆಗೆ ನಮಗೆ ಸಿಗುತ್ತೆ. ಒಂದು ಬ್ಯಾಕ್ ಕವರ್ ಮತ್ತು ಇನ್ನೊಂದು ಅಟ್ಯಾಚ್ ಮಾಡೋದಕ್ಕೆ ಈ ಒಂದು ಲೆನ್ಸನ್ನು ಒಂದು ಸಪ್ರೇಟ್ ನೋಡ್ತಾ ಇದ್ದಾರೆ. ಕ್ಯಾಮ್ರಾ ಬಂಪ್ ರೀತಿ ಇದೆ. ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟರೆ ಬೇರೇನೂ ಸಹ ಇಲ್ಲ. ಯೂಸರ್ ಮ್ಯಾನ್ಯುವಲ್ ಅದು ಇದು ಇದೆ. ಇನ್ನು ಈ ಕಡೆ ಈ ಎಕ್ಸ್ಟೆಂಡರ್ ಬಾಕ್ಸ್ ನೋಡ್ರಪ್ಪ, ಇದರಲ್ಲೂ ಕೂಡ ಯೂಸರ್ ಮ್ಯಾನ್ಯುವಲ್ ಎಲ್ಲ ಸಿಗುತ್ತೆ. ಇನ್ನು ಡೈರೆಕ್ಟಾಗಿ ಈ ಒಂದು ಎಕ್ಸ್ಟೆಂಡರ್ ಇದೆ. ಇದಕ್ಕೆ ಎಕ್ಸ್ಟ್ರಾ ಕ್ಯಾಪನ್ನು ಕೂಡ ಅವರೇ ಕೊಟ್ಟಿದ್ದಾರೆ, ಒಳ್ಳೆಯದು. ಇದು 2.35x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಎಕ್ಸ್ಟೆಂಡರ್, ಈಕ್ವಲೆಂಟು 200 mm ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಕ್ರೇಜಿ ಅಂತೀನಿ. ನಾವಿದಕ್ಕೆ ಅಟ್ಯಾಚ್ ಮಾಡುವಂಥ ತುಂಬ ಸಿಂಪಲ್, ಆಯಿತಾ? DSLRಗೆ ಲೆನ್ಸ್ ಹಾಕ್ತೀವಲ್ವ, ಅದೇ ರೀತಿ ಮಾರ್ಕಿಂಗ್ ಇದೆ. ಸೊ ಅಲ್ಲಿ ಹಾಕ್ಬಿಟ್ಟು ನಾವು ಜಸ್ಟ್ ತಿರುಗಿಸಿದ್ರೆ ಲಾಕ್ ಆಗುತ್ತೆ. ಒಂದು ಬಟನ್ನ ಕೊಟ್ಟಿದ್ರೆ ಇದೊಂದು ಬಟನ್ನ ಪ್ರೆಸ್ ಮಾಡಿ ಓಪನ್ ಕೂಡ ಮಾಡ್ಬೋದು. ಸೊ ಏನಿಲ್ಲ, ಸಿಂಪಲ್, ಆಯಿತಾ? ಈ ಒಂದು ಫೋನಿಗೆ ಈ ಬ್ಯಾಕ್ ಕವರ್ ರೀತಿ ಅಟ್ಯಾಚ್ ಮಾಡಿ ನೋಡಿ, ಈ ರೀತಿ ಕಾಣುತ್ತೆ. ಸಖತ್ತಾಗಿದೆ, ಒಂಥರ ಯುನೀಕ್ ಲುಕ್ಕು. ಈ ಬ್ಯಾಕ್ ಕವರ್ ಕೂಡ ಟೆಕ್ಸ್ಚರ್ ತುಂಬ ಡಿಫ್ರೆಂಟ್ ಆಗಿದೆ. ಗ್ರಿಪ್ ಇದೆ ಒಂದು ರೀತಿ ಕೈಲಿಟ್ಕೊಂಡಾಗ. ಸೊ ಸಾಲಿಡ್ ಆಗಿದೆ ಮಾತ್ರ ಫೀಲ್. ಈವನ್ ಲೆನ್ಸ್ ಕೂಡ ಅಷ್ಟೇ, ಆಯಿತಾ? ಮೆಟಲ್ ಬಿಲ್ಡು ಕ್ರೇಜಿ ಪ್ರೀಮಿಯಮ್ ಆಗಿದೆ. ಈ ಲೆನ್ಸನ್ನು ಕೂಡ ಝಾಯ್ಸ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ವಿವೋನವರು ಬಿಲ್ಡ್ ಮಾಡಿದ್ದಾರೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಫಸ್ಟು ಈ ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಈ ಫೋನ್ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ, ಆಯಿತಾ? 191 ಗ್ರಾಮ್ ವೆಯ್ಟ್ ಇದೆ ಮತ್ತು 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹೇಳಿದ್ನಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಹಿಂದ್ಗಡೆನೂ ಕೂಡ ಗ್ಲಾಸನ್ನು ಕೊಟ್ಟಿದ್ದಾರೆ. ಸ್ವಲ್ಪನೂ ಕೂಡ ಸ್ಮಡ್ಜಸ್ ಆಗೋದಿಲ್ಲ. ಚೆನ್ನಾಗಿದೆ, ಒಂಥರ ಮ್ಯಾಟ್ ಫೀಲ್ ಆಗುತ್ತೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸು, ಆಲ್ರೆಡಿ ಅವರೇ ಸ್ಕ್ರೀನ್ಗಳನ್ನು ಹಾಕಿದ್ದಾರೆ. ಈ ಫೋನ್ನ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು LED ಫ್ಲಾಶ್ ಕೂಡ ತುಂಬ ಯುನೀಕ್ ಆಗಿದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಝಾಯ್ಸ್ ಅವ್ರದ್ದು ಕೋ ಬ್ರ್ಯಾಂಡಿಂಗ್ ಸಹ ಇದೆ, ಆಯಿತಾ? ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ. ಯಾವುದು ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು IR ಬ್ಲಾಸ್ಟರ್ ಕೂಡ ಸಿಗ್ತಾ ಇದೆ. ಕಂಪ್ಲೀಟ್ IP ರೇಟಿಂಗ್ ಇದೆ. IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಟೋಟಲ್ 3 ಕಲರ್ನಲ್ಲಿ ಅವೈಲೇಬಲ್ ಇದೆ. ನನಗಂತೂ ಈ ಕಲರ್ ತುಂಬ ಯೂನಿಕ್ ಅಂತ ಅನ್ನಿಸ್ತು. ಹೀರೋ ಕಲರ್ ನಂಗೆ ಅನ್ನಿಸ್ತಂಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು ಝಾಯ್ಸ್ ಮಾಸ್ಟರ್ ಕಲರ್ ಡಿಸ್ಪ್ಲೇ ಅಂತ, ಆಯಿತಾ? 6.31 ಇಂಚಿಂದು LTPO ಅಮೋಲೆಡ್ ಡಿಸ್ಪ್ಲೇ, 1.5K ರೆಸಲ್ಯೂಷನ್, 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 5000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 10-bit ಡಿಸ್ಪ್ಲೇ. ಚೆನ್ನಾಗಿದೆ. ಈ ಪ್ರೈಸ್ ಅಂದಿಗೆ ಒಳ್ಳೆ ಡಿಸ್ಪ್ಲೇ ಹಾಕಿದ್ದಾರೆ. ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟ್ ಇದೆ. ಅಪ್ ಟು 12 GB ರ್ಯಾಮು, 512 GB ತನಕ ಸ್ಟೋರೇಜು. LPDDR5X ಅಲ್ಟ್ರಾ ರ್ಯಾಮ್, ಆಯಿತಾ? ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಮತ್ತು UFS 4.1 ಸ್ಟೋರೇಜು, ಟಾಪ್ ನಾಚ್ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇದು ಕೂಡ ಅಷ್ಟೇ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೋಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್, ಫ್ಲಾಗ್ಶಿಪ್ ಲೆವೆಲ್ನ ಪ್ರೋಸರ್. ನಾವಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 28,98,000 ರೇಟಿಂಗನ್ನು ಕೊಡ್ತಾ ಇದೆ. ಕ್ರೇಜಿ ಅಂತೀನಿ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಬರೀ 5% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ 52 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು.
ಕಂಪ್ಯಾರಿಟಿವ್ಲಿ ಈ ಫೋನ್ ಅಷ್ಟೊಂದು ಹೀಟ್ ಆಗೋದಿಲ್ಲ. ಇದರಲ್ಲಿ ವೇಪರ್ ಚೇಂಬರ್ ಕೂಡ ಇದೆ. ಈ ಡಿಸಿಪೇಷನ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದು ಹೀಟ್ ಆಗಿಲ್ಲ. ಕೆಲವೊಂದು ಫೋನ್ಗಳು 54-55 ಡಿಗ್ರಿ ತನಕ ಕೂಡ ಹೀಟ್ ಆಗುತ್ತೆ. ಮತ್ತು ಗಿಗ್ ಬೆನ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು ಆಯಿತಾ. ಗೇಮಿಂಗಿಗೂ ಸಹ ಆ್ಯಕ್ಚುಲಿ ಚೆನ್ನಾಗಿ ಆಡ್ಬೋದು ನೀವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಇದೆ, 90 FPS ತನಕ ಸಪೋರ್ಟ್ ಆಗಿದೆ. ಮೋಸ್ಟ್ಲಿ ಫ್ಯೂಚರ್ ಅಪ್ಡೇಟ್ನಲ್ಲಿ 120 FPS ಕೂಡ ಕೊಡ್ತಾರೆ. ಸೂಪರ್ ಸ್ಮೂತ್ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಲ್ಟ್ರಾ ತನಕ ಇದು ಕೂಡ ತುಂಬ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. 4500 mm ಸ್ಕೋರಿಂದ ವೇಪರ್ ಚೇಂಬರ್. ಕಾಂಪ್ಯಾಕ್ಟ್ ಆಗಿದೆ ಫೋನ್ ಆಯಿತಾ. ಒಂದೇ ಕೈಯಲ್ಲಿ ಕಂಪ್ಲೀಟಾಗಿ ಆಪ್ರೇಟ್ ಮಾಡ್ಬೋದು. ಆದರೂ ಕೂಡ ವೇಪರ್ ಚೇಂಬರ್ ಒಂದು ಲೆವೆಲಿಗೆ ದೊಡ್ಡದಾಗಿದೆ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್, ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾವನ್ನು ಈ ಫೋನ್ಗೆ ಹಾಕಿದ್ದಾರೆ ಆಯಿತಾ. ಈ ಫೋನೇ ಹೆಂಗಿದೆ ಅಂತ ಅಂದರೆ ಅಲ್ಟ್ರಾ ಇನ್ಯಾವ ಲೆವೆಲ್ಗೆ ಇರ್ಬೋದು ಯೋಚನೆ ಮಾಡ್ಕೊಳ್ಳಿ. ಈ ಫೋನ್ನ ಹಿಂದೆ 3 ಸೆನ್ಸಾರ್ ಇದೆ. 50 MP ಮೈನ್ ಸೆನ್ಸಾರ್, f1.57 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸೋನಿ IMX921 ಸೆನ್ಸಾರ್ ಆಯಿತಾ. ಸಖತ್ತಾಗಿದೆ ಕ್ಯಾಮ್ರಾ ಮಾತ್ರ. ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಅನ್ನಿಸ್ಬೋದು. ಫೋಟೋಶೂಟ್ಗೆ ನಾನು ಮುಂಬೈ ಹೋಗಿದ್ದೆ, ನೆಕ್ಸ್ಟ್ ಲೆವೆಲ್ ಗುರು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಆಗ್ಬೋದು. ನನಗಂತೂ ಲಿಟ್ರಲಿ ಯಾವ ಫೋನ್ ಬ್ರ್ಯಾಂಡ್ಗಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಬಟ್ ಸ್ಟಿಲ್ ಇದು ತೆಗೆಯುವಂಥ ಫೋಟೋ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಅದು ಹೆಂಗೆ ಪ್ರೋಸೆಸ್ ಮಾಡಿ ಔಟ್ಪುಟನ್ನು ಕೊಡುತ್ತೆ ಅಂದರೆ ಯಪ್ಪ ಕ್ರೇಜಿ. ಜೊತೆಗೆ ಜಾಯ್ಸ್ ಅವ್ರದ್ದು ಟೆಲಿಫೋಟೋ ಕ್ಯಾಮ್ರಾ ಸಹ ಇದೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತಾ ಆಯಿತಾ. ಇದು ಕೂಡ 50 MP ಕ್ಯಾಮ್ರಾ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನಮಗೆ ಸಿಗ್ತಾ ಇದೆ. ಇದರ ಮೇಲೆ ನೀವು ಬೇಕು ಅಂದರೂ ಕೂಡ ಈ ಟೆಲಿಫೋಟೋ ಎಕ್ಸ್ಟೆಂಡರ್ನ ಹಾಕೊಬೋದು ಆಯಿತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಸ್ಯಾಂಪಲ್ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಸೊ ಇದರಲ್ಲಿ ವಿತೌಟ್ ಟೆಲಿಫೋಟೋ ಎಕ್ಸ್ಟೆಂಡರ್ ಅಪ್ ಟು 100x ನಾವು ಈ ಟೆಲಿಫೋಟೋ ಎಕ್ಸ್ಟೆಂಡರ್ ಹಾಕಿದ್ರೆ ಶುರುವಾಗೋದೇ 200 ಅಂದರೆ ಒಂದು ರೀತಿ 200 mm ಇಂದ ಆಯಿತಾ. ಸೊ ಅದನ್ನು ನಾನು ಎಷ್ಟು ಝೂಮ್ ಅಂತ ನಿಮಗೆ ತೋರಿಸ್ತೀನಿ. ಬಟ್ 200 mm ಲೆವೆಲಿಂದ ಶುರುವಾಗುತ್ತೆ ಆಯಿತಾ. ಸೊ 200ಇಂದ 400, ಆಮೇಲೆ ಇನ್ನೂ ಅಡಿಷ್ನಲ್ ಡಿಜಿಟಲಿ ಝೂಮ್ ಆಗ್ತಾ ಹೋಗುತ್ತೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು 8 MP ಇದು ಕೂಡ 8 MP ಆಗಿರ್ಬೋದು, ಬಟ್ ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ ಅಂತ ಅನ್ನಿಸ್ತು. ಆ ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ. ಸೊ ಫಸ್ಟು ಈ ಟೆಲಿಫೋಟೋ ಎಕ್ಸ್ಟೆಂಡರ್ Gen 2ಗೆ ಬರ್ತೀನಿ ಆಯಿತಾ. ತುಂಬ ಲೈಟ್ ವೇಟ್ ಇದೆ, ಕೇವಲ 153 ಗ್ರಾಮ್. ಕಂಪ್ಯಾರಿಟಿವ್ಲಿ ಫಸ್ಟ್ ಜನ್ರೇಷನ್ ಕಂಪೇರ್ ಮಾಡಿಕೊಂಡ್ರೆ ಲೈಟ್ ವೇಟ್ ಇದೆ ಆಯಿತಾ. ಲಿಟ್ರಲಿ ಇದರಲ್ಲಿ ಯಾವ ಲೆವೆಲಿಗೆ ಫೋಟೋ ತೆಗಿಬೋದು ಅಂತ ಅಂದರೆ ನಂಬಕ್ಕೆ ಆಗಲ್ಲ. ಇದು ಫೋನಲ್ಲಿ ತೆಗೆದಿರುವಂಥ ಫೋಟೋ ಅಂತ. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಎಲ್ಲ ಸೆನ್ಸಾರ್ಸು ತೋರಿಸ್ತೀನಿ ನಾನು. ಈ ಮೈನ್ ಸೆನ್ಸಾರಲ್ಲೂ ಕೂಡ ಅಷ್ಟೇ ಆಯಿತಾ. ಪೋರ್ಟ್ರೇಟ್ಗೆ ಹೋಗ್ಬಿಟ್ರಂತೂ ಅದು ಹೆಂಗೂರು ಒಂದು ಫೋನ್ ಈ ಲೆವೆಲ್ ಫೋಟೋ ತೆಗೆಯುತ್ತೆ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಟೈಮು. ಲಿಟ್ರಲಿ ಆ ಲೆವೆಲ್ ಪ್ರೋಸೆಸ್ ಮಾಡಿ ನೀವು ಹೆಂಗಿದ್ರೆ ಅದಕ್ಕಿಂತ ಮಚ್ ಬೆಟರ್ ಫೋಟೋಸ್ ನೀವು ತೆಗಿಯೋದಕ್ಕಿಂತ ಒಳ್ಳೆ ಫೋಟೋ ತೆಗಿಯುತ್ತೆ. ನೀವು ಫೋಟೋಗ್ರಫರ್ ಆಗೋದು ಬೇಕಾಗಿಲ್ಲ. ಈ ಫೋನಲ್ಲಿ ಹೆಂಗೆ ತೆಗೆದ್ರು ಚೆನ್ನಾಗಿ ಬಂದ್ಬಿಡುತ್ತೆ ಎಷ್ಟೋ ಸಲ ಆಯಿತಾ. ಸೊ ಅದರಲ್ಲೂ ಮುಂಬೈಲಿ ಬೆಳಗ್ಗೆ ಹೊರಗಡೆ ಹೋಗಿ ಪಾರ್ಕಲ್ಲೆಲ್ಲ ಕೆಲವೊಂದು ನಂದು ಫೋಟೋಸ್ ತೋರಿಸ್ತೀನಿ ನಾನು ನಿಮಗೆ. ಪೋರ್ಟ್ರೇಟ್ ಶಾಟ್ಸು ಹೆಂಗೆ ಬಂದಿದೆ ಅಂತ ಅಂದರೆ ಇದು ನಾರ್ಮಲ್ ಮೈನ್ ಸೆನ್ಸರ್ ತೆಗೆದಿರೋದು. ಈವನ್ ಟೆಲಿಫೋಟೋದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ನ್ಯಾಚುರಲ್ ಬೊಕೆ ರೀತಿ ನ್ಯಾಚುರಲ್ ಬ್ಲರನ್ನು ಕೊಡೋದು ನಮಗೆ ಆಯಿತಾ. ಮತ್ತು ಜಾಯ್ಸ್ ಅವ್ರದ್ದು ಬೊಕೆ ಎಫೆಕ್ಟ್ಸ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಶೇಪ್ಸ್ಗಳು ಡಿಫ್ರೆಂಟ್ ಸಿಗುತ್ತೆ ಜಾಯ್ಸ್ ಅವ್ರು ನೋಡ್ತಾ ಇದ್ದೀರಾ. ಸೊ ಅದೂ ಬೇಕಾದ್ರೆ ನೀವು ತಕ್ಕೋಬೋದು. ಶೇಪ್ಗಳು ಚೇಂಜ್ ಆಗುತ್ತೆ, ಅದು ಆರ್ಟಿಫಿಷಿಯಲಿ ಚೇಂಜ್ ಮಾಡುತ್ತೆ. ಒಟ್ಟಿನಲ್ಲಂತೂ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ನಿಸ್ತು ಆಯಿತಾ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ ಸಖತ್ತಾಗಿದೆ ಫ್ರಂಟ್ ಕ್ಯಾಮ್ರಾ. ಇದು 50 MPದು ಜಾಯ್ಸ್ ವೈಡ್ ಆ್ಯಂಗಲ್ ಸೆಲ್ಫಿ ಕ್ಯಾಮ್ರಾ. ಇದು ಕೂಡ ಆ್ಯಕ್ಚುಲಿ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಹೆವಿ ವೈಡ್ ಆಗಿದೆ. ವ್ಲಾಗರ್ಗಳು ನೀವೇನಾದರೂ ಆಗಿದ್ದರೆ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡೋದಕ್ಕೂ ತುಂಬ ಕನ್ವೀನಿಯೆಂಟ್ ಆಗಿದೆ. ಹೆವಿ ವೈಡ್ ಆಗಿದೆ, 0.8x ಹೋಗುತ್ತೆ. ಸೊ ಒಂದು 3-4 ಜನ ನಿಂತ್ಕೊಂಡ್ರು ಕೂಡ ಆರಾಮಾಗಿ ಕವರ್ ಮಾಡಿಕೊಂಡು ವ್ಲಾಗನ್ನು ಮಾಡ್ಬೋದು. ಫೋಟೋಸ್ ಕೂಡ ಅಷ್ಟೇ ತುಂಬ ವೈಡಾಗಿ ಬರುತ್ತೆ ಆಯಿತಾ. ಸೆಲ್ಫಿ ಮಲ್ಟಿಪಲ್ ಜನ ಇದ್ದರೂ ಎಲ್ಲರೂ ಕವರ್ ಮಾಡುತ್ತೆ. ಕ್ಲಾರಿಟಿ ಕೂಡ ಅಷ್ಟೇ. ವಿವೋದು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋಂಗೇ ಇಲ್ಲ ಆಯಿತಾ. ಕ್ರೇಜಿ ಚೆನ್ನಾಗಿ ಕಾಣೋ ರೀತಿ ಒಳ್ಳೆ ಮೇಕಪ್ ಆಗಿ. ಹುಡುಗಿಯರಿಗೂ ಅಂತೂ ನೀವು ಈ ಫೋನ್ ಒಂದ್ಸಲ ಕೊಡಿಸ್ಬಿಟ್ರೆ ನೆಕ್ಸ್ಟು ಬೇರೆ ಯಾವ ಫೋನು ಚೂಸೇ ಮಾಡಲ್ಲ. 100% ನಿಮ್ಮಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹುಡುಗಿಯರಿಗೆ ಮೇಕಪ್ ನನಗೆ ಕ್ಲಿಯರ್ ಮಾಡಿ ಕೊಟ್ಬಿಡುತ್ತೆ ಆಯಿತಾ. ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಒಟ್ಟಿನಲ್ಲಿ ಇದರಲ್ಲಿರುವಂಥ ಎಲ್ಲ ಕ್ಯಾಮ್ರಾಗಳು ನೆಕ್ಸ್ಟ್ ಲೆವೆಲ್ ಇದೆ. ಇದ್ರದ್ದು ಅಡಿಷ್ನಲ್ ಫಿಲ್ಟರ್ಗಳು AI ಫೀಚರ್ ಇದೆ, ಬರ್ತೀನಿ ಅದಕ್ಕೆ. ಫಸ್ಟ್ ವೀಡಿಯೋಗ್ರಫಿ ಮುಗಿಸ್ಬೋಣ. ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ಅಥವಾ 4K 120 FPS ತನಕ ವೀಡಿಯೋ ರೆಕಾರ್ಡನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ಶೂಟ್ ಮಾಡುತ್ತೆ. ನೀವು ಟೆಲಿಫೋಟೋ ಎಕ್ಸ್ಟೆಂಡರ್ ಹಾಕಿದ್ರೂ ಈ ಫೋನ್ನ ಕ್ಯಾಮ್ರಾ 4K 30 FPS ಶೂಟ್ ಮಾಡುತ್ತೆ.
ಆ ಒಂದು ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೌದು, ನೀವು ಈ ಟೆಲಿಫೋಟೋ ಎಕ್ಸ್ಟೆಂಡರ್ನಲ್ಲಿ ಫುಲ್ ಝೂಮ್ ಮಾಡಿ ತೆಗೆದ್ರೆ ಸ್ವಲ್ಪ ವಾಸ್ಟ್ ಔಟ್ ಆಗಿರೋ ಥರ ಅನಿಸುತ್ತೆ ನಾರ್ಮಲ್. ಬಟ್ ನೀವು 200 mm ತೆಗೆದ್ರೆ, ಅಂದರೆ ಕೋರ್ ವಿತೌಟ್ ಝೂಮ್, ಡಿಜಿಟಲಿ ಝೂಮ್ ಮಾಡದೆ ತೆಗೆದ್ರೆ ಕ್ಲಾರಿಟಿ ಸಕಲ ಬರುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಝೂಮ್ ಮಾಡಿದ್ರೆ ಈ 400 mm 800 ಅದಕ್ಕೆಲ್ಲ ಓದಿ ಅಂದರೆ ಸ್ವಲ್ಪ ವಾಸ್ಟ್ ಔಟ್ ಆಗಿದೆ. ಅಂದರೆ AI ಯೂಸ್ ಮಾಡ್ಕೊಂಡು ಪ್ರೋಸೆಸ್ ಮಾಡಿ, ಬಟ್ ಅದು ಕೂಡ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ಆಯಿತಾ, ಪ್ರೋಸೆಸ್ ಮಾಡಿ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಇನ್ನು ಈ ಫ್ಲ್ಯಾಶ್ ಇದೆ ಅಲ್ವಾ, ಇದು ಕೂಡ ಒಂಥರ ಯುನೀಕ್ ಆಗಿರುವಂಥ ಫ್ಲ್ಯಾಶು. ನೀವು ಎಷ್ಟು MM ಅಲ್ಲಿ ಎಷ್ಟು ಝೂಮ್ ಮಾಡಿ ತೆಗಿತಾ ಇದ್ದೀರ ಅದ್ರ ಮೇಲೆ ಈ ಫ್ಲ್ಯಾಶು ಕೆಲಸವನ್ನು ಮಾಡುತ್ತೆ. ಒಂದು ರೀತಿ ಪ್ರೊಜೆಕ್ಟ್ ಮಾಡುತ್ತೆ ಪ್ರಾಪರಾಗಿ ಈ ಒಂದು ಫ್ಲ್ಯಾಶನ್ನು. ಸೊ ನೀವು ಹತ್ರದಿಂದ ತೆಗಿತಾ ಇದ್ದರೆ ಅದಕ್ಕೆ ಯಾವ ರೀತಿ ಬೇಕು ವೈಡಾಗಿ ಇದು ಮಾಡುತ್ತೆ. ಸ್ವಲ್ಪ ದೂರ ಅಂದರೆ ಅದಕ್ಕೆ ಕರೆಕ್ಟಾಗಿ ಅಷ್ಟಕ್ಕೆ ಮಾತ್ರ ಪ್ರೊಜೆಕ್ಟ್ ಮಾಡುತ್ತೆ. ತುಂಬ ದೂರ ಇದ್ದರೆ ಅದಕ್ಕೆ ತಕ್ಕಂಗೆ ಪ್ರೊಜೆಕ್ಟ್ ಮಾಡುತ್ತೆ ಆಯಿತಾ. ಸೊ ಒಂದು ರೀತಿ ಯುನೀಕ್ ಆಗಿದೆ ಫ್ಲ್ಯಾಶ್, ಇಷ್ಟ ಆಯ್ತು ನನಗೆ. ಇದರಲ್ಲಿ AI ಟ್ರೂ ಕ್ಲಾರಿಟಿ ಎಂಜಿನ್ ಅಂತ ಇದೆ ಆಯಿತಾ. ಏನಪ್ಪ ಮಾಡುತ್ತೆ ಅಂದರೆ, ನೀವು ಟೆಲಿಫೋಟೋ ಹೇಳಿದ್ಮೇಲೆ ಡಿಜಿಟಲಿ ಝೂಮ್ ಮಾಡಬೇಕಾದ್ರೆ ಅಥವಾ ಲೋ ಲೈಟಲ್ಲಿ ಫೋಟೋನ ತೆಗಿಬೇಕಾದ್ರೆ ಏನು ಮಾಡುತ್ತೆ ಅಂದರೆ, ಮಲ್ಟಿಪಲ್ ಫೋಟೋಸನ್ನು ಸ್ಟ್ಯಾಕ್ ಮಾಡಿ, ಮಲ್ಟಿಪಲ್ ಫೋಟೋ ತಗೊಳುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಆಮೇಲೆ ಪ್ರೋಸೆಸ್ ಮಾಡಿ ಎಲ್ಲದನ್ನು ಸ್ಟ್ಯಾಕ್ ಮಾಡಿ ಕ್ಲಿಯರ್ ಆಗಿರುವಂಥ ಇಮೇಜನ್ನು ಕೊಡುತ್ತೆ. ನಂಗೆ ಅನ್ನಿಸ್ದಂಗೆ ಸೂಪರ್ ಆಗಿದೆ ಆಯಿತಾ. ಸ್ಟ್ಯಾಕಿಂಗನ್ನು ನಾವು DSLRನಲ್ಲಿ ಮ್ಯಾನ್ಯುಲಿ ಮಾಡಬೇಕಾಗತ್ತೆ ಎಷ್ಟೋ ಸಲ, ಬಟ್ ಇದು ಬ್ಯಾಕ್ಗ್ರೌಂಡಲ್ಲಿ ಅದೇ ಮಾಡಿಬಿಡುತ್ತೆ. ಇತ್ತೀಚೆಗೆ ಬರ್ತಿರುವಂಥ ಕೆಲವೊಂದು ಕ್ಯಾಮ್ರಾಗಳಲ್ಲೆಲ್ಲ ಆಟೋಮೆಟಿಕ್ ಇದೆ, ಬಟ್ ಇದು ಆಟೋಮೆಟಿಕಾಗಿ ತುಂಬ ಫಾಸ್ಟಾಗಿ ಪ್ರೋಸೆಸ್ ಮಾಡಿ ನಮಗೆ ಒಳ್ಳೆ ಔಟ್ಪುಟನ್ನು ಕೊಟ್ಬಿಡುತ್ತೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇದರ ಜೊತೆಗೆ ನಮಗೆ ಇದರಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ ಮೋಡ್ ಸಹ ಇದೆ. ಡಿಫ್ರೆಂಟ್ ಫಿಲ್ಟರ್ಗಳ ಜೊತೆಗೆ ನಮಗೆ ಸಿಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟು ಈ ಥರ ಮಲ್ಟಿಪಲ್ ಆಪ್ಷನ್ಗಳಿದ್ದಾವೆ. ಇನ್ನು ಝಾಯ್ಸ್ ಮಲ್ಟಿ ಫೋಕಲ್ ಪೋರ್ಟ್ರೇಟ್ ಸಹ ಇದೆ. ಅಲ್ಲಿ ನೀವು DSLR ತೆಗಿರುತ್ತೆ, ಅಲ್ಲಿ ಶೂಟ್ ಮಾಡ್ಕೊಬೋದು. ಬೊಕೆ ಸ್ಟೈಲ್ಸ್ ಹೇಳಿದ್ನಲ್ಲ, ಡಿಫ್ರೆಂಟ್ ಬೊಕೆ ಸ್ಟೈಲ್ಸ್ಗಳು ಝಾಯ್ಸ್ ಅವ್ರದ್ದು ಅವೈಲೇಬಲ್ ಇದೆ. ಇದು ಬಿಟ್ಟರೆ ಸ್ಟೇಜ್ ಮೋಡು, ಲೈವ್ ಫೋಟೋಸ್ ಎಲ್ಲ ಆಪ್ಷನ್ ಮುಂಚೆನೇ ಇತ್ತು, ಈಗಲೂ ಸಹ ಇದೆ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ, ನಮಗೆ 30ಕ್ಕಿಂತ ಹೆಚ್ಚು AI ಕ್ರಿಯೇಟಿವ್ ಕ್ಯಾಮ್ರಾ ಫಿಲ್ಟರ್ಗಳು ಸಿಗ್ತಾ ಇದೆ. ಸೊ ಒಂದು ರೀತಿ ಆರ್ಟಿಫಿಷಿಯಲಿ ಅಂಡರ್ ವಾಟರ್ ಫೋಟೋ ತೆಗೆದಿರೋ ರೀತಿ, ಬ್ಯಾಕ್ಗ್ರೌಂಡಲ್ಲಿ ಸನ್ಲೈಟ್ ಬೀಳ್ತಿರೋ ರೀತಿ, ಅವ್ರದ್ದು ಸೆಲೆಬ್ರೇಷನ್ ಮೋಡ್ ಆಗಿರ್ಬೋದು, ಆಮೇಲೆ ಹೋಲಿ ಮೋಡ್ ಆಗಿ ಲಿಟ್ರಲಿ ಮಲ್ಟಿಪಲ್ ಫ್ಲವರ್ ಬೀಳ್ತಿರೋ ಥರ, ಈ ಥರ ಅನೇಕ ಫಿಲ್ಟರ್ಗಳಿದೆ. ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಆ್ಯಕ್ಚುಲಿ ರಿಯಲ್ ಆಗಿದೆಯಾ ಅನ್ನೋ ರೀತಿ ಅನಿಸುತ್ತಾ ಇತ್ತು. ಸಕ್ಕತ್ತಾಗಿದ್ದಾವೆ. ಒಂದು ಸಲ ಫೋನ್ ಸಿಕ್ಕರೆ ನಮಗೆ ಎಕ್ಸ್ಪ್ಲೋರ್ ಮಾಡಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇದರಲ್ಲಿ 200 MP ಕ್ಯಾಮ್ರಾ ಇಲ್ಲ, ಬಟ್ ಸ್ಟಿಲ್ 200 MPಗೆ ಅಪ್ಸ್ಕೇಲ್ ಮಾಡುತ್ತೆ ಪ್ರೋಸೆಸ್ ಮಾಡಿ. ಇಂಟ್ರೆಸ್ಟಿಂಗ್. ನನಗಂತೂ ಹೆವಿ ನಾನು ಇದುವರೆಗೂ ಟೆಸ್ಟ್ ಮಾಡಿರೋದ್ರಲ್ಲಿ ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಇದನ್ನು ಬಿಟ್ಟರೆ ಗ್ಯಾಲರಿಯಲ್ಲೂ ಕೂಡ ನಮಗೆ ಕೆಲವೊಂದು AI ಫೀಚರ್ಗಳು ಸಿಗುತ್ತೆ. AI ರೀಟಚ್, ಅದರಲ್ಲಿ AI ರೇಸರ್ ಆಗಿರ್ಬೋದು, ಆಮೇಲೆ AI ಮುಖಾಂತರ ಕ್ವಾಲಿಟಿನ ಇಂಪ್ರೂವ್ ಮಾಡೋದು, ಆಮೇಲೆ ಇಮೇಜ್ನ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ರಿಫ್ಲೆಕ್ಷನ್ ರಿಮೂವ್ ಮಾಡುವಂಥದ್ದು, ಈ ಎಲ್ಲ ಫೀಚರ್ಗಳು ನಾರ್ಮಲಿ ಮುಂಚೆ ವಿವೋ ಫೋನಲ್ಲೂ ಇರ್ತಿತ್ತು, ಇದರಲ್ಲೂ ಕೂಡ ಇದೆ. ಮತ್ತು ಇದರಲ್ಲಿ ಆಡಿಯೋ ನಾಯ್ಸನ್ನು ಎರೇಸ್ ಮಾಡುವಂಥ ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕ್ಯಾಮ್ರಾ ನೆಕ್ಸ್ಟ್ ಲೆವೆಲ್ ಇದೆ, ತಲೆನೇ ಕೆಡಿಸ್ಕೊಂಬಿಡಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಬ್ಯಾಟ್ರಿಗೆ ಬಂತು ಅಂದರೆ 6500 mAh ಕೆಪಾಸಿಟಿ ಬ್ಯಾಟ್ರಿ, ಕಾಂಪ್ಯಾಕ್ಟ್ ಆಗಿದೆ, ಬಟ್ ಸ್ಟಿಲ್ ಬ್ಯಾಟ್ರಿ ಈ ಸೈಜ್ಗೆ ದೊಡ್ಡದೆ ಅಂತ ಅನ್ಬೋದು. ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜ್ ಕೂಡ ಸಪೋರ್ಟ್ ಮಾಡುತ್ತೆ 40 ವ್ಯಾಟಲ್ಲಿ, ಸೂಪರ್ ಅಂತೀನಿ. ಬೈಪಾಸ್ ಚಾರ್ಜಿಂಗ್ ಸಹ ಇದೆ. ಇನ್ನು OSಗೆ ಬಂತು ಅಂದರೆ Android 16 ಬೇಸ್ ರನ್ ಆಗ್ತಿರುವಂಥ ಆರಿಜಿನ್ OS ನಮಗೆ ಸಿಗ್ತಾ ಇದೆ. ಸೊ ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ. OS ಚೆನ್ನಾಗಿದೆ ಅಂದರೆ ನಿಮಗೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ. ಒಟ್ಟಿನಲ್ಲಿ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲಿ ನಮಗೆ ಡ್ರ್ಯಾಗ್ ಆ್ಯಂಡ್ ಗೋ ಇದೆ ಆಯಿತಾ. ಸೊ ಈ ಮೇಲ್ಗಡೆ ಏನು ಇದಿರುತ್ತೆ ಅಂದರೆ ಈ ಪಂಚೋಲ್ ಹತ್ರ ನೀವು ಡ್ರ್ಯಾಗ್ ಮಾಡಿದ್ರೆ ನಾವು ಇಮೇಜನ್ನು, ಟೆಕ್ಸ್ಟನ್ನು ಬೇರೆ ಅಪ್ಲಿಕೇಶನಲ್ಲಿ ಶೇರ್ ಮಾಡ್ಬೋದು. ಅದೊಂಥರ ಯೂನಿಕ್ ಆಗಿದೆ. ಇದಕ್ಕೆ ಆರಿಜಿನ್ ಐಲ್ಯಾಂಡ್ ಅಂತ ಕರೀತಾರೆ. ನೋಟಿಫಿಕೇಷನ್ನು ಮತ್ತು ಏನಾದರೂ ಸಾಂಗಿಂಗ್ ಕೇಳಬೇಕಾದ್ರೆ ಇಲ್ಲೇ ಒಂಥರ ಪಾಪ್ ಆಗುತ್ತೆ. ಯೂನಿಕ್ ಆಗಿದೆ ಫೀಚರು. ಸೊ ಇತ್ತೀಚೆಗೆ ಬೇರೆ ಫೋನಲ್ಲೂ ಸಹ ಅದು ಬರ್ತಾ ಇದೆ. ಮತ್ತು ನಾವು ಏನೋ ಟಚ್ ಆ್ಯಂಡ್ ಶೇರ್, ಲಿಟ್ರಲಿ ಬೇರೆ ಒಂದು ಫೋನ್ ಇದ್ದರೆ ಹಿಂಗೆ ಜಸ್ಟ್ ಟಚ್ ಮಾಡಿಬಿಟ್ರೆ ಫೈಲ್ ಶೇರ್ ಆಗಿಬಿಡುತ್ತೆ. ವಿವೋ ಶೇರ್ ಅಂತ ಒಂದು ಸಪ್ರೇಟ್ ಆಪ್ಷನ್ ಇದೆ ಆಯಿತಾ. ಸೊ ಅದರಲ್ಲಿ ತುಂಬ ಫ್ಲಾಲೆಸ್ ಆಗಿ ಫೈಲ್ಸ್ ಶೇರ್ ಆಗುತ್ತೆ. AI ಫೀಚರಿಗೆ ಬಂತು ಅಂದರೆ AI ಸರ್ಚು, ರೈಟಿಂಗ್ ಟೂಲ್ಸು, ಕಾಲ್ನ ಟ್ರಾನ್ಸ್ಲೇಟ್ ಮಾಡುವಂಥ ಫೀಚರು, ಸರ್ಕಳು ಸರ್ಚು, ಜಮಿನಾಯ್ ಇದೆಲ್ಲ ಅದು ಕೂಡ ಇದೆ. OS ಓಕೆ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. Wi-Fi 7 ಇದೆ,
ಇದೆ, ಬ್ಲೂಟೂತ್ 6.0 ಕೊಟ್ಟಿದ್ದಾರೆ, NFC ಸಹ ಇದೆ ಮತ್ತು ಆಫೀಸ್ ಕಿಟ್ ಕೂಡ ನಮ್ಗೆ ಇದ್ರಲ್ಲಿ ಸಿಗ್ತದೆ. ಅಂದರೆ ನಿಮ್ಮ PC ಜೊತೆ ಫೈಲ್ ಶೇರನ್ನು ಫ್ಲಾಲೆಸ್ ಆಗಿ ಮಾಡ್ಬೋದು, ಮಿರರ್ ಮಾಡ್ಬೋದು ಸ್ಕ್ರೀನ್ನ, ಈ ರೀತಿ ಎಲ್ಲ ಫೀಚರ್ಗಳು ಸಿಗ್ತದೆ. ಒಟ್ಟಿನಲ್ಲಿ ಹೇಳ್ತೀನಿ ಕೇಳಿ, ಈ ಫೋನು ಸೂಪರ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತೂ ಆಗುತ್ತೆ. ಇನ್ನು ಈ ಫೋನೇ ಈ ರೀತಿ ಇರಬೇಕಾದ್ರೆ ಇನ್ನು ಅಲ್ಟ್ರಾ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ. ಅದಕ್ಕೂ ಬರ್ತೀನಿ. ನೋಡ್ತಾ ಇದ್ದೀರಾ ಈ ಒಂದು ವಿವೋ X300 ಅಲ್ಟ್ರಾ ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಎರಡು ಕೂಡ ತುಂಬ ಸಿಮಿಲರ್ ಆಯಿತಾ, ಏನೂ ಚೇಂಜಸ್ ಇಲ್ಲ. ಈ ಫೋನ್ ಮಾತ್ರ ಸಾಲಿಡ್ ಆಗಿದೆ. ಲಿಟ್ರಲಿ ಕೈಲಿ ಇಟ್ಕೊಂಡ್ರೆ ಯಾವುದೋ ಆ್ಯಕ್ಚುಲ್ ಕ್ಯಾಮ್ರಾನೇ ಇಟ್ಕೊಂಡಿದ್ದೀನಿ ನಾನು. ನೋಡಿ ಕ್ಯಾಮ್ರಾ ಬಂಪ್ ಹೆಂಗಿದೆ ಗುರು, ಇದು ಯಪ್ಪ ಕ್ರೇಜಿ. ಆ ಫೋನ್ ಕ್ಯಾಮ್ರಾನೇ ಹೆಂಗಿತ್ತು ಅಂದರೆ ಇದು ಹೆಂಗಿರ್ಬೋದು ಯೋಚನೆ ಮಾಡಿ. ಈ ಕ್ಯಾಮ್ರಾ ಫೀಚರ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ತೀನಿ, ವೆಯ್ಟ್ ಮಾಡಿ ಆಯಿತಾ. ಸೊ ಈ ಫೋನು 237 ಗ್ರಾಮ್ ವೇಟ್ ಇದೆ, 8.49 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಹಿಂದ್ಗಡೆ ಡ್ಯೂಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತದೆ, ಒಂಥರ ಮ್ಯಾಟ್ ಫಿನಿಶ್ ಆಯಿತಾ. ಗ್ಲಾಸನ್ನು ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಆರ್ಮರ್ ಗ್ಲಾಸ್ ಇದೆ, ಯೂನಿಫಾರ್ಮ್ ಬೆಸಲ್ಸು, ಪಂಚೋಲ್ ಕ್ಯಾಮ್ರಾ ಸಕ್ಕತ್ತಾಗಿ ಕಾಣುತ್ತೆ. ಓವರಾಲ್ ಇದು ಕೂಡ ಫೋನ್ ತುಂಬ ಒಂದು ಲೆವೆಲ್ಲಿಗೆ ಬ್ಯಾಲೆನ್ಸ್ಡ್ ಆಗಿದೆ. ಮೇಲ್ಗಡೆ ಸ್ವಲ್ಪ ಹೆವಿ ಅನ್ನಿಸ್ಬೋದು, ಬಟ್ ಹೋಗಿ ಕೈಲಿಟ್ಕೊಂಡಾಗ ಸ್ಲಿಪ್ ಆಗುತ್ತೆ ಅಂತ ಎಲ್ಲೂ ಕೂಡ ಅನ್ನಿಸ್ತಿಲ್ಲ. ಈ ಫೋನಲ್ಲೂ ಕೂಡ IR ಬ್ಲಾಸ್ಟ್ ಇದೆ, ಅಲ್ಯೂಮಿನಿಯಂ ಫ್ರೇಮನ್ನು ಕೊಟ್ಟಿದ್ದಾರೆ, USB Type-C ಪೋರ್ಟ್, ನ್ಯಾನೋ ಸಿಮ್ ಸಪೋರ್ಟ್ ಆಗುತ್ತೆ, ಕಂಪ್ಲೀಟ್ ಐಪ್ ರೇಟಿಂಗ್ ಇದರಲ್ಲೂ ಸಹ ಇದೆ. ಟೋಟಲ್ 2 ಕಲರ್ನಲ್ಲಿ ಅವೈಲೇಬಲ್ ಇದೆ ಆಯಿತು, ಒಂದಿದು ಮತ್ತು ಇನ್ನೊಂದು ಕಪ್ಪು ಬಣ್ಣದ ಬರುತ್ತೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಾಲಿಡ್ ಆಗಿದೆ ಅಂತೀನಿ. ಡಿಸ್ಪ್ಲೇಗೆ ಬಂತು ಅಂದರೆ ಯಾವುದೇ ಕಾಂಪ್ರಮೈಸ್ ಇಲ್ಲ. 2K ರೆಸೊಲ್ಯೂಷನ್ದು LTPO ಅಮೋಲೆಡ್ ಡಿಸ್ಪ್ಲೇ, 144 Hz ಅಡಾಪ್ಟಿವ್ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ, ಟಾಪ್ ನಾಚ್ ಡಿಸ್ಪ್ಲೇ. ಏನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 16 GB ತನಕ ರ್ಯಾಮು, 512 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಇದರಲ್ಲಿ LPDDR5X ಅಲ್ಟ್ರಾ ಪ್ರೋ ರ್ಯಾಮು, UFS 4.1 ಸ್ಟೋರೇಜು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇದು ಕೂಡ ಅಷ್ಟೇ, ಸ್ನ್ಯಾಪ್ಡ್ರ್ಯಾಗನ್ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಟಾಪ್ ನಾಚ್ ಪ್ರೊಸೆಸರ್. ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 36,92,000 ರೇಟಿಂಗನ್ನು ಕೊಡ್ತಾ ಇದೆ. ಟಾಪ್ ನಾಚ್ ಅಂತೀನಿ. ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ತುಂಬ ನಾರ್ಮಲ್ ಆಗಿದೆ. ಇನ್ನು ಕ್ಯಾಮ್ರಾಗೆ ಬರ್ತೀನಿ. ಈ ಕ್ಯಾಮ್ರಾ ಬಗ್ಗೆ ಮಾತನಾಡೋದಕ್ಕೆ ಒಂದು ವಿಡಿಯೋ ಸಾಲೋದೇ ಇಲ್ಲ. ಈ ಫೋನಲ್ಲಿ 200 MP ಮೇನ್ ಸೆನ್ಸಾರ್ ಇದೆ, 200 MP ಟೆಲಿಫೋಟೋ ಪೆರಿಸ್ಕೋಪಿಕ್ ಕ್ಯಾಮ್ರಾ ಇದೆ. ಇದು 3.7x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇನ್ನೊಂದು 50 MPದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ ಮತ್ತು 50 MPದು ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಲಿಟ್ರಲಿ ಟೋಟಲ್ 500 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಇದಕ್ಕೆ ಟೆಲಿಫೋಟೋ ಎಕ್ಸ್ಟೆಂಡರ್ ಕೂಡ ಸಿಗುತ್ತೆ. 2 ಸೈಜಿಂದು ಟೆಲಿಫೋಟೋ ಎಕ್ಸ್ಟೆಂಡರ್, ಒಂದು 200 mm ಇಂದು, ಬೇಕು ಅಂದರೆ 400 mm ಇಂದು ಕೂಡ ಸಿಗುತ್ತೆ. ಈ 200 mm ನಾರ್ಮಲಿ 2.35x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಈ 400 mm ಇದೆ ಅಲ್ವಾ, ಅದು 4.7x ಆಪ್ಟಿಕಲ್ ಝೂಮು. ಅದನ್ನು ಕೂಡ ಟೆಸ್ಟ್ ಮಾಡಿದ್ದೀನಿ, ಬರ್ತೀನಿ ಅದಕ್ಕೆ ಇನ್ನೊಂದು ವೀಡಿಯೋದಲ್ಲಿ. ಲಿಟ್ರಲಿ ಹೆಂಗಿದೆ ಅಂತ ಅಂದರೆ FE ನೋಡಿದ್ರಲ್ವಾ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಅದ್ರ ಬಗ್ಗೆ ವಿಡಿಯೋ ಸದ್ದೆಲ್ಲ ಬರುತ್ತಾ ಆಯಿತಾ. ನಾನು ಅಂತ ಹೆವಿ ಎಕ್ಸೈಟ್ ಆಗಿದ್ದೇನೆ. ಏನೋ ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ ನಿಮಗೆ 8K 30 FPS ಅಥವಾ 4K 120 FPS ಸೇಮ್ FE ರೀತಿಯಲ್ಲೇ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ 4K 60 FPS ರೆಕಾರ್ಡನ್ನು ಮಾಡುತ್ತೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ 6600 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ ಮತ್ತು 40 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಸೆಕ್ಯೂರಿಟಿಗೆ ಬಂತು ಅಂದರೆ ಸೇಮ್ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಇದೆ. OS ಎಕ್ಸ್ಪೀರಿಯನ್ಸ್ ಎರಡು ಕೂಡ ಸೇಮ್ ಇದೆ ಆಯಿತಾ. ಈ ಒಂದು ಫೋನ್ಗೂ 5 ವರ್ಷ OS ಅಪ್ಡೇಟು, 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. OS ಎಕ್ಸ್ಪೀರಿಯನ್ಸು, AI ಫೀಚರ್ಸ್ ಪ್ರತಿಯೊಂದು ಕೂಡ ಸೇಮೇ ಇದೆ. ಡ್ರ್ಯಾಗನ್ಗೂ ಇದರಲ್ಲೂ ಕೂಡ ಸಿಗ್ತಾ ಇದೆ. ಏನು ಸ್ಪೀಕರ್ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಚೆನ್ನಾಗಿದೆ. ಕನೆಕ್ಟಿವಿಟಿಯಲ್ಲಿ Wi-Fi 7 ಇದರಲ್ಲೂ ಇದೆ. ಬ್ಲೂಟೂತ್ 6.0 NFC ಮತ್ತು ಆಫೀಸ್ ಕಿಟ್ ಪ್ರತಿಯೊಂದು ಕೂಡ ಇದರಲ್ಲೂ ಕೂಡ ಸಿಗ್ತಾ ಇದೆ ಆಯಿತಾ. ಲಿಟ್ರಲಿ ಹೇಳ್ತೀನಿ ಕೇಳಿ, ಈ ಎರಡು ಕೂಡ ಕ್ಯಾಮ್ರಾದಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾಗಳು. ಎಷ್ಟು ಲಾಂಚ್ ಆಗುತ್ತೋ ನೋಡಬೇಕು. ನಂಗೆ ಅನ್ನಿಸ್ತಂಗೆ ಈ FE ಒಂದು 80,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಒಂದು ಅಲ್ಟ್ರಾ ಮೋಸ್ಟ್ಲಿ 120, 130ಕ್ಕೆ ಹೋಗ್ಬೋದೇನೋ, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ. ಒಟ್ಟಿನಲ್ಲಂತೂ ಕ್ಯಾಮ್ರಾಗೆ ಈ ಎರಡು ಕೂಡ ಟಾಪ್ ನಾಚ್. ನಮ್ಮ ಕೈಯಲ್ಲಿರುವಂಥ DSLR ಕ್ಯಾಮ್ರಾಗಳು ಅಂತ ಬೇಕಾದ್ರೆ ಅನ್ಬೋದು. ಫೋನ್ ಕ್ಯಾಮ್ರಾ ಅಲ್ಲ, DSLR ಲೆವೆಲ್ನ ಕ್ಯಾಮ್ರಾಗಳಂತ ಅನ್ಬೋದು ಆಯಿತಾ. ಇದಿಷ್ಟು ಈ ಎರಡು ಫೋನ್ಗಳ ಬಗ್ಗೆ ಆನೆಸ್ಟ್ ಒಪಿನಿಯನ್. ಕ್ಯಾಮ್ರಾಗಾಗಿ ಈ ಎರಡು ಕೂಡ ಟಾಪ್ ನಾಚ್ ಆಯಿತಾ. ಕ್ಯಾಮ್ರಾ ನೋಡಿ ಜಡ್ಜ್ ಮಾಡ್ತಾ ಇದ್ದೀನಿ. ಇದು ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.